ಬೆಂಗಳೂರಿನಲ್ಲಿ ಹಾಡ ಹಗಲೇ 7 ಕೋಟಿ ಲೂಟಿ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಮೊದಲ ಪ್ರತಿಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದರೋಡೆ ಬಗ್ಗೆ ಸಿಬ್ಬಂದಿ ತಡವಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸಿದ್ದೇವೆ ಅಂತ ಈಗ ಆಯುಕ್ತರು ಹೇಳಿದ್ದಾರೆ. ಎಟಿಎಂ ವಾಹನ ಸಿಬ್ಬಂದಿ ವಿಚಾರಣೆಯನ್ನ ಮಾಡ್ತಾ ಇದ್ದೇವೆ, ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸಲಾಗುತ್ತೆ ಅಂತ ಆಯುಕ್ತರು ಹೇಳಿದ್ದಾರೆ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಈ ದರೋಡೆ ಆದ ಬಳಿಕ ಮೊದಲ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನೋಡಿ, ಆಯುಕ್ತರು ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಟ್ ಮಾಡಿದ್ದಾರೆ. ಸಿಬ್ಬಂದಿ ತಡವಾಗಿ ಮಾಹಿತಿಯನ್ನ ನೀಡಿದ್ರು ಅನ್ನುವಂತಹ ಮಾತನ್ನ ಕಮಿಷನರ್ ಹೇಳ್ತಾ ಇದ್ರು. ಈಗಾಗಲೇ ಎಟಿಎಂ ವಾಹನದಲ್ಲಿದ್ದಂತಹ ಸಿಬ್ಬಂದಿಯನ್ನ ವಿಚಾರಣೆಗೆ ಒಳಪಡಿಸಿದ್ದೇವೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರು ಹೇಳಿದ್ದಾರೆ. ಶೀಘ್ರಾತಿ ಶೀಘ್ರ ಈ ದರೋಡೆಕೋರರನ್ನ ಬಂಧಿಸಲಾಗುವುದು ಅಂತ ಆಯುಕ್ತರು ಹೇಳಿದ್ದಾರೆ. ಸೊ ಇದಕ್ಕೆ ತಕ್ಕನಾದ ಎಲ್ಲಾ ಕೆಲಸವೂ ಕೂಡ ಈಗ ನಡೆದಿದೆ. ನಾವು ಎಲ್ಲಾ ರೀತಿಯಿಂದಲೂ ಕೂಡ ಎಲ್ಲ ಆಯಾಮದಿಂದಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಸೊ ಸಿಬ್ಬಂದಿ ತಡವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನ ಅವರು ಹೇಳಿರೋದು ಕೂಡ. ಯಾಕೆ ಸಿಬ್ಬಂದಿ ತಡವಾಗಿ ಮಾಹಿತಿಯನ್ನ ನೀಡಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ. ಬೆಂಗಳೂರಿನಲ್ಲಿ ಹಾಡ ಹಗಲೇ 7 ಕೋಟಿ ಲೂಟಿ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಮೊದಲ ಪ್ರತಿಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದರೋಡೆ ಬಗ್ಗೆ ಸಿಬ್ಬಂದಿ ತಡವಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸಿದ್ದೇವೆ ಅಂತ ಈಗ ಆಯುಕ್ತರು ಹೇಳಿದ್ದಾರೆ. ಎಟಿಎಂ ವಾಹನ ಸಿಬ್ಬಂದಿ ವಿಚಾರಣೆಯನ್ನ ಮಾಡ್ತಾ ಇದ್ದೇವೆ, ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸಲಾಗುತ್ತೆ ಅಂತ ಆಯುಕ್ತರು ಹೇಳಿದ್ದಾರೆ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಈ ದರೋಡೆ ಆದ ಬಳಿಕ ಮೊದಲ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನೋಡಿ, ಆಯುಕ್ತರು ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಟ್ ಮಾಡಿದ್ದಾರೆ. ಸಿಬ್ಬಂದಿ ತಡವಾಗಿ ಮಾಹಿತಿಯನ್ನ ನೀಡಿದ್ರು ಅನ್ನುವಂತಹ ಮಾತನ್ನ ಕಮಿಷನರ್ ಹೇಳ್ತಾ ಇದ್ರು. ಈಗಾಗಲೇ ಎಟಿಎಂ ವಾಹನದಲ್ಲಿದ್ದಂತಹ ಸಿಬ್ಬಂದಿಯನ್ನ ವಿಚಾರಣೆಗೆ ಒಳಪಡಿಸಿದ್ದೇವೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರು ಹೇಳಿದ್ದಾರೆ. ಶೀಘ್ರಾತಿ ಶೀಘ್ರ ಈ ದರೋಡೆಕೋರರನ್ನ ಬಂಧಿಸಲಾಗುವುದು ಅಂತ ಆಯುಕ್ತರು ಹೇಳಿದ್ದಾರೆ. ಸೊ ಇದಕ್ಕೆ ತಕ್ಕನಾದ ಎಲ್ಲಾ ಕೆಲಸವೂ ಕೂಡ ಈಗ ನಡೆದಿದೆ. ನಾವು ಎಲ್ಲಾ ರೀತಿಯಿಂದಲೂ ಕೂಡ ಎಲ್ಲ ಆಯಾಮದಿಂದಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಸೊ ಸಿಬ್ಬಂದಿ ತಡವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನ ಅವರು ಹೇಳಿರೋದು ಕೂಡ. ಯಾಕೆ ಸಿಬ್ಬಂದಿ ತಡವಾಗಿ ಮಾಹಿತಿಯನ್ನ ನೀಡಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ. ಬೆಂಗಳೂರಿನಲ್ಲಿ ಹಾಡ ಹಗಲೇ 7 ಕೋಟಿ ಲೂಟಿ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಮೊದಲ ಪ್ರತಿಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದರೋಡೆ ಬಗ್ಗೆ ಸಿಬ್ಬಂದಿ ತಡವಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸಿದ್ದೇವೆ ಅಂತ ಈಗ ಆಯುಕ್ತರು ಹೇಳಿದ್ದಾರೆ. ಎಟಿಎಂ ವಾಹನ ಸಿಬ್ಬಂದಿ ವಿಚಾರಣೆಯನ್ನ ಮಾಡ್ತಾ ಇದ್ದೇವೆ, ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸಲಾಗುತ್ತೆ ಅಂತ ಆಯುಕ್ತರು ಹೇಳಿದ್ದಾರೆ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಈ ದರೋಡೆ ಆದ ಬಳಿಕ ಮೊದಲ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನೋಡಿ, ಆಯುಕ್ತರು ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಟ್ ಮಾಡಿದ್ದಾರೆ. ಸಿಬ್ಬಂದಿ ತಡವಾಗಿ ಮಾಹಿತಿಯನ್ನ ನೀಡಿದ್ರು ಅನ್ನುವಂತಹ ಮಾತನ್ನ ಕಮಿಷನರ್ ಹೇಳ್ತಾ ಇದ್ರು. ಈಗಾಗಲೇ ಎಟಿಎಂ ವಾಹನದಲ್ಲಿದ್ದಂತಹ ಸಿಬ್ಬಂದಿಯನ್ನ ವಿಚಾರಣೆಗೆ ಒಳಪಡಿಸಿದ್ದೇವೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರು ಹೇಳಿದ್ದಾರೆ. ಶೀಘ್ರಾತಿ ಶೀಘ್ರ ಈ ದರೋಡೆಕೋರರನ್ನ ಬಂಧಿಸಲಾಗುವುದು ಅಂತ ಆಯುಕ್ತರು ಹೇಳಿದ್ದಾರೆ. ಸೊ ಇದಕ್ಕೆ ತಕ್ಕನಾದ ಎಲ್ಲಾ ಕೆಲಸವೂ ಕೂಡ ಈಗ ನಡೆದಿದೆ. ನಾವು ಎಲ್ಲಾ ರೀತಿಯಿಂದಲೂ ಕೂಡ ಎಲ್ಲ ಆಯಾಮದಿಂದಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಸೊ ಸಿಬ್ಬಂದಿ ತಡವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನ ಅವರು ಹೇಳಿರೋದು ಕೂಡ. ಯಾಕೆ ಸಿಬ್ಬಂದಿ ತಡವಾಗಿ ಮಾಹಿತಿಯನ್ನ ನೀಡಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ. ಬೆಂಗಳೂರಿನಲ್ಲಿ ಹಾಡ ಹಗಲೇ 7 ಕೋಟಿ ಲೂಟಿ.
ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಮೊದಲ ಪ್ರತಿಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದರೋಡೆ ಬಗ್ಗೆ ಸಿಬ್ಬಂದಿ ತಡವಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸಿದ್ದೇವೆ ಅಂತ ಈಗ ಆಯುಕ್ತರು ಹೇಳಿದ್ದಾರೆ. ಎಟಿಎಂ ವಾಹನ ಸಿಬ್ಬಂದಿ ವಿಚಾರಣೆಯನ್ನ ಮಾಡ್ತಾ ಇದ್ದೇವೆ, ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸಲಾಗುತ್ತೆ ಅಂತ ಆಯುಕ್ತರು ಹೇಳಿದ್ದಾರೆ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಈ ದರೋಡೆ ಆದ ಬಳಿಕ ಮೊದಲ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನೋಡಿ, ಆಯುಕ್ತರು ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಟ್ ಮಾಡಿದ್ದಾರೆ. ಸಿಬ್ಬಂದಿ ತಡವಾಗಿ ಮಾಹಿತಿಯನ್ನ ನೀಡಿದ್ರು ಅನ್ನುವಂತಹ ಮಾತನ್ನ ಕಮಿಷನರ್ ಹೇಳ್ತಾ ಇದ್ರು. ಈಗಾಗಲೇ ಎಟಿಎಂ ವಾಹನದಲ್ಲಿದ್ದಂತಹ ಸಿಬ್ಬಂದಿಯನ್ನ ವಿಚಾರಣೆಗೆ ಒಳಪಡಿಸಿದ್ದೇವೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರು ಹೇಳಿದ್ದಾರೆ. ಶೀಘ್ರಾತಿ ಶೀಘ್ರ ಈ ದರೋಡೆಕೋರರನ್ನ ಬಂಧಿಸಲಾಗುವುದು ಅಂತ ಆಯುಕ್ತರು ಹೇಳಿದ್ದಾರೆ. ಸೊ ಇದಕ್ಕೆ ತಕ್ಕನಾದ ಎಲ್ಲಾ ಕೆಲಸವೂ ಕೂಡ ಈಗ ನಡೆದಿದೆ. ನಾವು ಎಲ್ಲಾ ರೀತಿಯಿಂದಲೂ ಕೂಡ ಎಲ್ಲ ಆಯಾಮದಿಂದಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಸೊ ಸಿಬ್ಬಂದಿ ತಡವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ ಅವರು ಹೇಳಿರೋದು ಕೂಡ. ಯಾಕೆ ಸಿಬ್ಬಂದಿ ತಡವಾಗಿ ಮಾಹಿತಿಯನ್ನ ನೀಡಿ ಬೆಂಗಳೂರಿನಲ್ಲಿ ಹಾಡ ಹಗಲೇ 7 ಕೋಟಿ ಲೂಟಿ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಮೊದಲ ಪ್ರತಿಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದರೋಡೆ ಬಗ್ಗೆ ಸಿಬ್ಬಂದಿ ತಡವಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸಿದ್ದೇವೆ ಅಂತ ಈಗ ಆಯುಕ್ತರು ಹೇಳಿದ್ದಾರೆ. ಎಟಿಎಂ ವಾಹನ ಸಿಬ್ಬಂದಿ ವಿಚಾರಣೆಯನ್ನ ಮಾಡ್ತಾ ಇದ್ದೇವೆ, ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸಲಾಗುತ್ತೆ ಅಂತ ಆಯುಕ್ತರು ಹೇಳಿದ್ದಾರೆ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಈ ದರೋಡೆ ಆದ ಬಳಿಕ ಮೊದಲ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನೋಡಿ, ಆಯುಕ್ತರು ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಟ್ ಮಾಡಿದ್ದಾರೆ. ಸಿಬ್ಬಂದಿ ತಡವಾಗಿ ಮಾಹಿತಿಯನ್ನ ನೀಡಿದ್ರು ಅನ್ನುವಂತಹ ಮಾತನ್ನ ಕಮಿಷನರ್ ಹೇಳ್ತಾ ಇದ್ರು. ಈಗಾಗಲೇ ಎಟಿಎಂ ವಾಹನದಲ್ಲಿದ್ದಂತಹ ಸಿಬ್ಬಂದಿಯನ್ನ ವಿಚಾರಣೆಗೆ ಒಳಪಡಿಸಿದ್ದೇವೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರು ಹೇಳಿದ್ದಾರೆ. ಶೀಘ್ರಾತಿ ಶೀಘ್ರ ಈ ದರೋಡೆಕೋರರನ್ನ ಬಂಧಿಸಲಾಗುವುದು ಅಂತ ಆಯುಕ್ತರು ಹೇಳಿದ್ದಾರೆ. ಸೊ ಇದಕ್ಕೆ ತಕ್ಕನಾದ ಎಲ್ಲಾ ಕೆಲಸವೂ ಕೂಡ ಈಗ ನಡೆದಿದೆ. ನಾವು ಎಲ್ಲಾ ರೀತಿಯಿಂದಲೂ ಕೂಡ ಎಲ್ಲ ಆಯಾಮದಿಂದಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಸೊ ಸಿಬ್ಬಂದಿ ತಡವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ ಅವರು ಹೇಳಿರೋದು ಕೂಡ. ಯಾಕೆ ಸಿಬ್ಬಂದಿ ತಡವಾಗಿ ಮಾಹಿತಿಯನ್ನ ನೀಡಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ. ಬೆಂಗಳೂರಿನಲ್ಲಿ ಹಾಡ ಹಗಲೇ 7 ಕೋಟಿ ಲೂಟಿ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಮೊದಲ ಪ್ರತಿಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದರೋಡೆ ಬಗ್ಗೆ ಸಿಬ್ಬಂದಿ ತಡವಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸಿದ್ದೇವೆ ಅಂತ ಈಗ ಆಯುಕ್ತರು ಹೇಳಿದ್ದಾರೆ. ಎಟಿಎಂ ವಾಹನ ಸಿಬ್ಬಂದಿ ವಿಚಾರಣೆಯನ್ನ ಮಾಡ್ತಾ ಇದ್ದೇವೆ, ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸಲಾಗುತ್ತೆ ಅಂತ ಆಯುಕ್ತರು ಹೇಳಿದ್ದಾರೆ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಈ ದರೋಡೆ ಆದ ಬಳಿಕ ಮೊದಲ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನೋಡಿ, ಆಯುಕ್ತರು ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಟ್ ಮಾಡಿದ್ದಾರೆ. ಸಿಬ್ಬಂದಿ ತಡವಾಗಿ ಮಾಹಿತಿಯನ್ನ ನೀಡಿದ್ರು ಅನ್ನುವಂತಹ ಮಾತನ್ನ ಕಮಿಷನರ್ ಹೇಳ್ತಾ ಇದ್ರು. ಈಗಾಗಲೇ ಎಟಿಎಂ ವಾಹನದಲ್ಲಿದ್ದಂತಹ ಸಿಬ್ಬಂದಿಯನ್ನ ವಿಚಾರಣೆಗೆ ಒಳಪಡಿಸಿದ್ದೇವೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರು ಹೇಳಿದ್ದಾರೆ. ಶೀಘ್ರಾತಿ ಶೀಘ್ರ ಈ ದರೋಡೆಕೋರರನ್ನ ಬಂಧಿಸಲಾಗುವುದು ಅಂತ ಆಯುಕ್ತರು ಹೇಳಿದ್ದಾರೆ. ಸೊ ಇದಕ್ಕೆ ತಕ್ಕನಾದ ಎಲ್ಲಾ ಕೆಲಸವೂ ಕೂಡ ಈಗ ನಡೆದಿದೆ. ನಾವು ಎಲ್ಲಾ ರೀತಿಯಿಂದಲೂ ಕೂಡ ಎಲ್ಲ ಆಯಾಮದಿಂದಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಸೊ ಸಿಬ್ಬಂದಿ ತಡವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ ಅವರು ಹೇಳಿರೋದು ಕೂಡ. ಯಾಕೆ ಸಿಬ್ಬಂದಿ ತಡವಾಗಿ ಮಾಹಿತಿಯನ್ನ ನೀಡಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ